ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಆದಿಶಕ್ತಿಯ ಒಂದು ರೂಪವನ್ನು ಕನ್ನಡಿಗರು ಸೇರಿ ತಮಗಾಗಿ ಸ್ವೀಕರಿಸಿಕೊಂಡದ್ದು. ಈ ಪರಿಕಲ್ಪನೆಯ ಮೂಲವನ್ನು ವಿಜಯನಗರ ಸಾಮ್ರಾಜ್ಯದ ಹಿನ್ನೆಲೆಯಲ್ಲಿ ಕಾಣಬಹುದು. ಅದಕ್ಕೆ ಮುನ್ನವೇ ಅಲ್ಲಲ್ಲಿ ಭುವನೇಶ್ವರಿ ದೇವಿಯ ಶಕ್ತಿ ದೇವತೆಯ ಆರಾಧನೆ ನಡೆಯುತ್ತಿತ್ತು. ಆದರೆ ಭುವನೇಶ್ವರಿಯೇ ನಮ್ಮ ನಾಡದೇವಿ ಎಂಬ ಭಾವನೆ ಬರಬೇಕಾದರೆ ಮಹತ್ವದ ರಾಜಕೀಯ ಬದಲಾವಣೆಯೇ ಸಂಭವಿಸಬೇಕಾಯಿತು. 13ನೇ ಶತಮಾನದಲ್ಲಿ ಗುರು ವಿದ್ಯಾರಣ್ಯರು ನಾಡನ್ನು ಅನ್ಯರ ಆಕ್ರಮಣದ ವಿರುದ್ಧ ಒಂದುಗೂಡಿಸುವ ಸಂಕಲ್ಪ ಮಾಡಿದರು. ಶಿಷ್ಯರಾದ ಹಕ್ಕ ಬುಕ್ಕರಿಗೆ ಅದಕ್ಕಾಗಿ ದೀಕ್ಷೆ ನೀಡಿದರು. ನಾಡಿನ ಜನರನ್ನು ಒಂದೇ ಮನಸಂಕಲ್ಪದ ಅಡಿ ಸಜ್ಜಾಗಿಸಬೇಕಲ್ಲ. ಅದಕ್ಕಾಗಿ ಭುವನೇಶ್ವರಿ ದೇವಿಯನ್ನು ನಾಡಿನ ಒಳಿತಿಗಾಗಿ ಒಗ್ಗೂಡಿ ಪ್ರಾರ್ಥಿಸುವ ರೂಢಿಯನ್ನು ಆರಂಭಿಸಲಾಯಿತು. ಇದನ್ನು ಮುಂದೆ ವಿಜಯನಗರದ ಅರಸರು ಮುಂದುವರಿಸಿದರು. ಶ್ರೀ ಶೃಂಗೇರಿಯ ಶಾರದಾ ಪೀಠದ 12ನೇ ಜಗದ್ಗುರು ಶ್ರೀ ವಿದ್ಯಾರಣ್ಯ ಸ್ವಾಮೀಜಿ ಅವರು ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪಿಸುವ ಮೂಲಕ ದಕ್ಷಿಣ ಭಾರತದಲ್ಲಿ ಸನಾತನ ಧರ್ಮವನ್ನು ರಕ್ಷಿಸುವ ಕಾರ್ಯವನ್ನು ನೀಡಲಾಯಿತು. ನಂತರ ಶ್ರೀ ವಿದ್ಯಾರಣ್ಯ ಮಹಾಸ್ವಾಮೀಜಿಯವರು ಹಂಪಿ ಬಳಿಯ ಮಾತಂಗ ಬೆಟ್ಟದಲ್ಲಿ ತಪಸ್ಸು ಮಾಡಿ ಭುವನೇಶ್ವರಿ ದೇವಿಯನ್ನು ಪ್ರಸನ್ನಗೊಳಿಸಿದರು. ಸಾಮ್ರಾಜ್ಯವನ್ನು ಸ್ಥಾಪಿಸಲು ಭುವನೇಶ್ವರಿ ದೇವಿ ಚಿನ್ನದ ಮಳೆಯನ್ನು ಸುರಿಸಿ ಆಶೀರ್ವದಿಸಿದಳು. ಸುವರ್ಣ ವೃಷ್ಟಿಯಿಂದ ಮತ್ತು ತಪಶಕ್ತಿಯನ್ನು ಧಾರೆ ಎರೆದು ಮಹೋನ್ನತವಾದ ವಿಜಯನಗರ ಸಾಮ್ರಾಜ್ಯವನ್ನು ಹರಿಹರ ಬುಕ್ಕರಾಯರು ಸ್ಥಾಪಿಸಿದರು. ಭೂಗತವಾಗಿದ್ದ ಐತಿಹಾಸಿಕ ಸಿಂಹಾಸನವನ್ನು ತಮ್ಮ ದಿವ್ಯ ದೃಷ್ಟಿಯಿಂದ ತಿಳಿದು ಅದನ್ನು ಹೊರತೆಗೆಸಿ ಹರಿಹರ ರಾಯರನ್ನು ಅದರ ಮೇಲೆ ಪಟ್ಟಾಭಿಷಕ್ತರನ್ನಾಗಿಸಿದರು. ಶ್ರೀ ವಿದ್ಯಾರಣ್ಯ ಮಹಾಸ್ವಾಮಿಗಳು ಮಾಡಿದ ಆಶೀರ್ವಾದಕ್ಕೆ ಪ್ರತಿಯಾಗಿ ಅವರನ್ನು ಕರ್ನಾಟಕ ಸಿಂಹಾಸನ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದಿನಿಂದ ಸ್ತುತಿಸಿ ಸೇವಿಸಿ ಅವರ ನಿರ್ದೇಶನದಂತೆ ಕನ್ನಡ ಭುವನೇಶ್ವರಿ ದೇವಿಯನ್ನು ಸಾಮ್ರಾಜ್ಯದ ಅಧಿದೇವತೆ ಎಂದು ಘೋಷಿಸಿದರು. ಯಾವುದೇ ಒಳ್ಳೆಯ ಕೆಲಸಕ್ಕೆ ಯುದ್ಧಕ್ಕೆ ತೆರಳುವ ಮುನ್ನ ನಾಡಹಬ್ಬಕ್ಕೆ ಮುನ್ನ ಭುವನೇಶ್ವರಿ ದೇವಿಯ ಪೂಜೆ ಮಾಡಿ ತೆರಳತೊಡಗಿದರು. ಇದು ಪರಂಪರೆಯಾಗಿ ಬೆಳೆಯಿತು. ಕಾಲಕ್ರಮೇಣ ಕನ್ನಡ ನಾಡು ನುಡಿ ಹಾಗೂ ತಾಯಿ ಭುವನೇಶ್ವರಿಯ ಅವಿನಾಭಾವ ಎನಿಸಿದವು. ಭುವನಕ್ಕೆ ಈಶ್ವರಿಯಾದವಳು ಯಾರೋ ಅವಳು ಭುವನೇಶ್ವರಿ. ಅಂದರೆ ದೇವಿ ಬರೀ ನಮ್ಮ ನಾಡಿಗಲ್ಲ, ಇಡೀ ಭೂಮಂಡಲಕ್ಕೆ ತಾಯಿ. ವಿಜಯನಗರ ಸಾಮ್ರಾಜ್ಯ
ಸ್ಥಾಪನೆಯಾಗುವ ಪೂರ್ವದಲ್ಲಿ ಹಂಪಿಯಲ್ಲಿ ತಾಯಿ ಭುವನೇಶ್ವರಿಯ ದೇಗುಲವಿತ್ತು ಎಂಬುದಕ್ಕೆ ಪೌರಾಣಿಕ ಹಾಗೂ ಚಾರಿತ್ರಿಕ ದಾಖಲೆಗಳು ಸಿಗುತ್ತವೆ. ಕನ್ನಡಾಭಿಮಾನ ಮೂಡಿಸಲು ಹಂಪಿಯ ಭುವನೇಶ್ವರಿ ದೇವಿಯನ್ನು ನಾಡದೇವತೆಯೆಂದೇ ಸ್ವೀಕರಿಸಲಾಗಿದೆ. ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿಯ ಶ್ರೀ ವಿರೂಪಾಕ್ಷೇಶ್ವರ ದೇಗುಲದ ಆವರಣದಲ್ಲಿರುವ ತಾಯಿ ಭುವನೇಶ್ವರಿ ದೇವಿ ಕನ್ನಡಿಗರನ್ನು ವಿಶೇಷವಾಗಿ ಸೆಳೆಯುತ್ತಾರೆ. ನಾಡಿನ ಜನರಲ್ಲಿ ಅಭಿಮಾನ ಮೂಡಿಸಲು ಶಾಂತ ಕವಿಗಳು ಹಾಗೂ ಆಲೂರು ವೆಂಕಟರಾಯರು ಮೊದಲ ಬಾರಿ ನಾಡದೇವತೆಯ ಪರಿಕಲ್ಪನೆಗೆ ಜೀವ ತುಂಬಿದರು. ಉಭಯ ಕವಿಗಳ ಜೊತೆಗೆ ಕರ್ನಾಟಕದ ಏಕೀಕರಣಕ್ಕೆ ಇತರ ಕವಿಗಳು ತಾಯಿ ಭುವನೇಶ್ವರಿಯನ್ನು ತಮ್ಮ ರಚನೆಗಳಲ್ಲಿ ಸ್ತುತಿಸಿದರು. ಏಕೀಕರಣದ ಪೂರ್ವದಲ್ಲೇ ಕನ್ನಡಾಭಿಮಾನ ಎಲ್ಲೆಡೆ ಮೊಳಗಿಸಲು ಶಾಂತ ಕವಿಗಳು ಶ್ರೀ ವಿದ್ಯಾರಣ್ಯ ವಿಜಯ ಎಂಬ ಕೃತಿಯನ್ನು ರಚಿಸಿದರು. ಈ ಕೃತಿ ಹಂಪಿ, ತಾಯಿ ಭುವನೇಶ್ವರಿ ಹಾಗೂ ನಾಡು ನುಡಿ ಬಗ್ಗೆ ಅಭಿಮಾನ ಮೂಡಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಚಳವಳಿಗಾರ ದೊಡ್ಡಮೇಟಿ ಅಂದಾನಪ್ಪನವರು ಭುವನೇಶ್ವರಿ ಸ್ತುತಿ ರಚಿಸಿದರು. ಆಲೂರ ವೆಂಕಟರಾಯರ ಕರ್ನಾಟಕ ಗತವೈಭವ ಕೃತಿಯಿಂದ ಹಂಪಿಗೆ ಎಲ್ಲಿಲ್ಲದ ಮಹತ್ವ ಬಂತು. ಕರ್ನಾಟಕವನ್ನು ಒಂದುಗೂಡಿಸಲು ಭುವನೇಶ್ವರಿ ತಾಯಿಯ ಆರಾಧನೆಯನ್ನು ಅವರು ಇನ್ನಷ್ಟು ಪೋಷಿಸಿದರು. ಹಂಪಿಯಲ್ಲಿ ಹಿಂದಿನಿಂದಲೂ ಪೂಜಿಸಲ್ಪಡುತ್ತಿದ್ದ ಭುವನೇಶ್ವರಿ ದೇವಿ ನಾಡದೇವತೆಯಾಗಿ ನೆಲೆ ಪಡೆದುಕೊಂಡರು. ದಶ ಮಹಾವಿದ್ಯೆಯಲ್ಲಿ ಭುವನೇಶ್ವರಿ ದೇವಿ ಬರುತ್ತಾಳೆ. ಹೀಗಾಗಿ ಪೌರಾಣಿಕ ಹಾಗೂ ಆಧ್ಯಾತ್ಮಿಕ ಹಿನ್ನೆಲೆಯನ್ನು ಭುವನೇಶ್ವರಿ ದೇವಿ ಹೊಂದಿದ್ದಾಳೆ. ರಾಜ್ಯೋತ್ಸವದ ಸಂದರ್ಭದಲ್ಲಿ ಹಂಪಿಯಿಂದ ಜ್ಯೋತಿಯನ್ನು ತೆಗೆದುಕೊಂಡು ಹೋಗುವ ಪರಂಪರೆಯನ್ನು ಈಗಲೂ ಪಾಲಿಸಲಾಗುತ್ತದೆ. ತಾಯಿ ಭುವನೇಶ್ವರಿ ನಾಡದೇವತೆ. ಭುವನೇಶ್ವರಿ ದೇವಿ ನಾಡದೇವತೆಯಾಗಿ ಏಕೀಕರಣದ ಸಂದರ್ಭದಲ್ಲಿ ಕನ್ನಡಿಗರಲ್ಲಿ ಅಭಿಮಾನ ಮೂಡಿಸಿದ್ದಾಳೆ. ಆಲೂರು ವೆಂಕಟರಾಯರು, BM ಶ್ರೀಕಂಠಯ್ಯ, ಕುವೆಂಪು ಮೊದಲಾದವರು ತಮ್ಮ ಗದ್ಯ ಕವನಗಳನ್ನು ಕನ್ನಡ ತಾಯಿ ಭುವನೇಶ್ವರಿಯನ್ನು ಸ್ತುತಿಸಿರುವುದನ್ನು ಕಾಣುತ್ತೇವೆ. ಮುಂದೆ ಕನ್ನಡ ಹೋರಾಟಗಾರರು ತಾಯಿ ಭುವನೇಶ್ವರಿಯನ್ನು ಸ್ಥಾಪಿತ ರೂಪಕವಾಗಿ ಸ್ವೀಕರಿಸಿದರು. ಭುವನಗಿರಿಯ ಭುವನೇಶ್ವರಿ. ಶ್ರೀ ಭುವನೇಶ್ವರಿ ದೇವಾಲಯ, ಭುವನಗಿರಿ, ಸಿದ್ದಾಪುರ ತಾಲೂಕು, ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಸಿದ್ದಾಪುರದಿಂದ ಭುವನಗಿರಿಗೆ ಸರಿಸುಮಾರು 8 ಕಿಲೋಮೀಟರ್ ಅಂತರವಿದೆ. ಈ ಭುವನೇಶ್ವರಿ ದೇವಾಲಯದ ನಿರ್ಮಾಣವು ಕದಂಬರ ಕಾಲದಲ್ಲಿಯೇ ಪ್ರಾರಂಭಗೊಂಡಿತು. ಆದರೆ ಅದರ ನಿರ್ಮಾಣದ ಕಾರ್ಯ ಪೂರ್ಣಗೊಳ್ಳಲಿಲ್ಲ. ನಂತರ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ದೇವಸ್ಥಾನದ ನಿರ್ಮಾಣ ಕಾರ್ಯ ಮುಂದುವರಿಯಿತು. ಕೊನೆಗೆ 1692ರಲ್ಲಿ ಬೀಳಗಿ
ಸಂಸ್ಥಾನದ ಅರಸರು ಭುವನೇಶ್ವರಿಯ ದೇವಸ್ಥಾನವನ್ನು ಪೂರ್ಣವಾಗಿ ಕಟ್ಟಿದರು. ಪೂರ್ಣವಾಗಿ ಕಟ್ಟುವುದರ ಜೊತೆಗೆ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಬೀಳಗಿ ಸಂಸ್ಥಾನದ ಕೊನೆಯ ಅರಸ ಬಸವೇಂದ್ರ. ಬೀಳಗಿಯ ಹಿಂದಿನ ಹೆಸರು ಶ್ವೇತಪುರವೆಂದಾಗಿತ್ತು. ಸುತ್ತ ಹರಡಿ ನಿಂತ ಗಿರಿಕಂದರ ಪರ್ವತ ಶ್ರೇಣಿಗಳ ನಡುವೆ ಎತ್ತರವಾದ ಬೆಟ್ಟವಿದೆ. ಭುವನೇಶ್ವರಿ ದೇವಿ ನೆಲೆ ನಿಂತ ಹಿನ್ನೆಲೆಯಲ್ಲಿ ಈ ಬೆಟ್ಟ ಭುವನಗಿರಿ ಎಂದು ಹೆಸರು ಪಡೆಯಿತು. ಪ್ರಾಚೀನ ಕಾಲದಲ್ಲಿ ಅರಣ್ಯ ಸಂಪತ್ತಿನಿಂದ ಕೂಡಿರುವ ಈ ಪ್ರದೇಶದಲ್ಲಿ ಭುವನಾಸುರನೆಂಬ ರಾಕ್ಷಸನ ಉಪಟಳವನ್ನು ನಿವಾರಿಸಲು ದುರ್ಗಾ ಮಾತೆ ಆ ರಾಕ್ಷಸನನ್ನು ವಧಿಸಲು ಮುಂದಾಗುತ್ತಾರೆ. ಆ ವೇಳೆ ಭುವನಾಸುರ ರಾಕ್ಷಸ ತಾನು ಸದಾಕಾಲ ಜನರಿಗೆ ಪರಿಚಿತನಾಗಿರುವಂತಹ ವರವನ್ನು ದಯಪಾಲಿಸು ಎಂದು ದುರ್ಗಾ ಮಾತೆ ಬಳಿ ಬೇಡಿದರಂತೆ. ಭುವನಾಸುರನ ಕೋರಿಕೆಯನ್ನು ಮನ್ನಿಸಿದ ದುರ್ಗಾ ಮಾತೆ ಆ ರಾಕ್ಷಸ ನೆಲೆಸಿದ್ದ ಕ್ಷೇತ್ರವನ್ನು ಭುವನಗಿರಿ ಎಂದು ಆತನನ್ನು ವಧಿಸಲು ಆವಿರ್ಭವಿಸಿದ ಅವತಾರ ಶಕ್ತಿಯೇ ಭುವನೇಶ್ವರಿ ಎಂದು ಪ್ರಸಿದ್ಧಿ ಪಡೆದಿದ್ದಾಳೆ. ಕಲ್ಲಿನಿಂದ ಕಡೆಯಲಾದ ದೇವಾಲಯ ವಿಜಯನಗರ ಶೈಲಿಯಲ್ಲಿದೆ. ವಾಸ್ತುವಿನಲ್ಲಿ ಚಾಲುಕ್ಯ ಶೈಲಿಯ ಸ್ವಲ್ಪ ಲಕ್ಷಣಗಳನ್ನು ಕಾಣಬಹುದು. ಕದಂಬ ನಾಗರ ಶೈಲಿಯ ಶಿಖರವಿದೆ. ಅಧಿಷ್ಠಾನ ಭಾಗದಲ್ಲಿ ಪದ್ಮ, ಕಂಠ, ಕಪೋತಗಳನ್ನು ಕೆತ್ತಲಾಗಿದೆ. ಸುಖನಾಶ ಪಟ್ಟಕವೂ ಇದೆ. ಕೆತ್ತನೆ ಇರುವ ಪುಟ್ಟದಾದ ಆಕರ್ಷಕ ಪ್ರಾಂಗಣ, ಸುಖನಾಶಿ ಹಾಗೂ ಗರ್ಭಗುಡಿ ಸುಂದರವಾಗಿ ಗಮನ ಸೆಳೆಯುವಂತಿದೆ. ಗೋಡೆಗಳ ಹೊರ ಹಾಗೂ ಒಳಭಾಗಗಳ ಮೇಲೆ ವಿವಿಧ ದೇವತೆಗಳ ಚಿತ್ರವನ್ನು ಕೆತ್ತಲಾಗಿದೆ. ಶ್ರೀದೇವಿಯ ಮೂರ್ತಿಯೆದರು ಯಾಳಿ ಎಂಬ ಕಾಲ್ಪನಿಕ ಪ್ರಾಣಿಯ ಶಿಲಾಮೂರ್ತಿಯನ್ನು ಕಾಣಬಹುದಾಗಿದೆ. ವಾತಾವರಣದ ಪ್ರಶಾಂತತೆ ಹಾಗೂ ಸ್ಥಳ ಮಹಿಮೆಯಿಂದಾಗಿ ದೇವಾಲಯ ಒಂದು ವಿಶಿಷ್ಟ ಅನುಭವವನ್ನು ನೀಡುವಂತಿದೆ. ದೇವಾಲಯದಲ್ಲಿ ಆಗಮೋಕ್ತ ರೀತಿಯಲ್ಲಿ ನಿತ್ಯ ಪೂಜೆ ನಡೆಯುತ್ತದೆ. ಸುತ್ತಲಿನ ಹಾಗೂ ಹೊರ ಊರುಗಳಿಂದ ಬರುವ ಆಸ್ತಿಕರು ವಿಶೇಷ ಪೂಜಾ ಪಾರಾಯಣಗಳನ್ನು ಮಾಡಿಸುತ್ತಾರೆ. ಗಾಯನ ಕೈಂಕರ್ಯವೂ ನಡೆಯುತ್ತದೆ. ಇದಲ್ಲದೆ ಸ್ಥಳೀಯರೇ ಸೇರಿ ವರ್ಷಕ್ಕೊಮ್ಮೆ ಇಲ್ಲಿ ಶಿಶಿರೋತ್ಸವವನ್ನು ನಡೆಸುವ ಮೂಲಕ ನಾದ ಸೇವೆಯನ್ನು ಅರ್ಪಿಸುತ್ತಾರೆ. ಜೊತೆಗೆ ನವರಾತ್ರಿ ಉತ್ಸವ, ವಸಂತೋತ್ಸವ, ತೆಪ್ಪೋತ್ಸವ, ರಥೋತ್ಸವಗಳು ನಡೆಯುತ್ತವೆ. ಭಕ್ತರು ಬಂದು ತಮ್ಮ ಮದುವೆ ಮುಂಜಿಗಳಂಥ ಶುಭ ಕಾರ್ಯಗಳನ್ನು ಮಾಡುತ್ತಾರೆ. ಮೈಸೂರು ಅರಮನೆಯ ಆವರಣದ ಉತ್ತರ ದ್ವಾರದ ಬಳಿ ಭುವನೇಶ್ವರಿಯ ದೇವಾಲಯವಿದೆ. ಈ ದೇಗುಲವನ್ನು 1951ರಲ್ಲಿ ಯದುವಂಶದ ಕೊನೆಯ ಮಹಾರಾಜ ಚಾಮರಾಜ ಒಡೆಯರವರು ಕಟ್ಟಿಸಿದರು. ಇದನ್ನು ಭುವನೇಶ್ವರಿ ಅಮ್ಮನವರ ದೇವಾಲಯವೆಂದು ಕರೆಯಲಾಗುತ್ತದೆ. ಹೀಗೆ ಕನ್ನಡಾಂಬೆ, ಕನ್ನಡಿಗರ ಮಾತೆ ಭುವನೇಶ್ವರಿ ಇಂದಿನ ಕರ್ನಾಟಕದ ಎಲ್ಲ ಪ್ರದೇಶಗಳಲ್ಲಿ, ಎಲ್ಲರ ಮನಗಳಲ್ಲಿ ಕನ್ನಡಾಂಬೆ ನೆಲೆಸಿದ್ದಾಳೆ. ಕನ್ನಡ
ರಾಜ್ಯೋತ್ಸವದ 70ನೇ ವರ್ಷದ ಸಂಭ್ರಮದ ಈ ವರ್ಷದಲ್ಲಿ ಕನ್ನಡ ತಾಯಿಯ ಬಗ್ಗೆ, ಕನ್ನಡ ನಾಡಿನ ಬಗ್ಗೆ, ಕನ್ನಡ ನಾಡನ್ನು ಕಟ್ಟಲು ಹೋರಾಡಿದ ಮಹನೀಯರ ಮತ್ತು ನಾಡಿನ ಚರಿತ್ರೆಯನ್ನು ಮುಂದಿನ ಸಂಚಿಕೆಗಳಲ್ಲಿ ನಿಮ್ಮ ಮುಂದೆ ತರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು. ದೇವರ ದಯೆಯಿಂದಲೇ ಈ ಭಾಗ್ಯವು ದೊರೆತರೆ ಸಾಕು. ಹೈ